ಹೊಸದುರ್ಗ ಪಟ್ಟಣದ ಅಶೋಕ್ ರಂಗಮಂದಿರದಲ್ಲಿ ತಾಲೂಕು ಪಂಚಾಯಿತಿ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಕಾರ್ಯಕ್ರಮವು ನಡೆಯಿತು ಹಾಗೂ ಈ ಕಾರ್ಯಕ್ರಮದ ನಿಮಿತ್ತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಕಲ ಗೌರವಗಳೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರ ಮತ್ತು ಕಲಾ ತಂಡದೊಂದಿಗೆ ಗಾಂಧಿ ವೃತ್ತದ ಮಾರ್ಗವಾಗಿ ಟಿಬಿ ವೃತ್ತದವರೆಗೂ ಭವ್ಯ ಮೆರವಣಿಗೆ ಮಾಡಲಾಯಿತು. ಶ್ರೀ ಭೀಮರಾಜ ಗಿರಿಜಾರಿ ಪಾಲ್ಗಡಲು ಕಾದು ನಿಂತಿವೆ, ವನ್ಯ ಮೃಗಗಳು ನಿನಗೆ ಶುಭ ಕೋರುತ್ತಲಿವೆ. ಗಚ್ಚಾಮಿ ಭೀಮಂ ಶರಣಂ ಗಚ್ಚಾಮಿ. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ, ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ ಫಲವಾಗಿ ಬಂದ ಮೀಸಲಾತಿ ಅಡಿಯಲ್ಲಿ ಅಧಿಕಾರಿಗಳು ನೇಮಕಗೊಂಡಿದ್ದಾರೆ. ಮೊದಲು ಸರ್ಕಾರಿ ನೌಕರರು ಅಂಬೇಡ್ಕರ್ ಅವರನ್ನ ಸ್ಮರಿಸಬೇಕು. ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಎಲ್ಲವನ್ನೂ ಪಡೆಯಬಹುದು ಎಂದು ಅಂಬೇಡ್ಕರ್ ಅವರು ಅಂದೇ ತಿಳಿಸಿದ್ರು. ಕೇವಲ ಪೂಜೆ, ಪುಷ್ಪಾರ್ಚನೆ, ಮೆರವಣಿಗೆಗೆ ಜಯಂತಿಯನ್ನ ಸೀಮಿತಗೊಳಿಸದೆ ಅವರ ಸಂವಿಧಾನದ ಬದುಕಿನ ಸಿದ್ಧಾಂತವನ್ನ ಅನುಸರಿಸಬೇಕು. ಆಗ ಮಾತ್ರ ಅಂಬೇಡ್ಕರ್ ಹಾಕಿಕೊಟ್ಟ ಸಂವಿಧಾನಕ್ಕೆ ನಿಜವಾದ ಅರ್ಥ ಬರುತ್ತದೆ. ಹಸಿರು ಕ್ರಾಂತಿಯ ಪಿತಾಮಹ ಬಾಬು ಜಗಜೀವನ್ ರಾಮ್ ಅವರು ಭಾರತದ 140 ಕೋಟಿ ಜನಸಂಖ್ಯೆಗೆ ಅನ್ನವನ್ನ ನೀಡಿ ಉಳಿಯುವಷ್ಟು ಉತ್ಪಾದನೆ ಮಾಡುವ ಅವಕಾಶವನ್ನ ಈ ದೇಶಕ್ಕೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಯುವಕರ ಹಾಸ್ಟೆಲ್ನಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದ್ದು, ತಹಸೀಲ್ದಾರ್, ಪೊಲೀಸರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ತಕ್ಷಣ ಅದನ್ನು ತಡೆಗಟ್ಟುವ ಕೆಲಸ ಮಾಡಬೇಕು. ಹಾಸ್ಟೆಲ್ಗಳು ಮೌಲ್ಯಯುತ ಶಿಕ್ಷಣ ಮತ್ತು ಬದುಕಿಗೆ ದಾರಿ ತೋರಿಸುವಂತಾಗಬೇಕು ಎಂದರು. ಬಹುಶಃ ವೇದಿಕೆ ಮೇಲೆ ಭಾಳಷ್ಟು ಜನ ಅಧಿಕಾರಿಗಳಿದ್ದಾರೆ. ಇವರೆಲ್ಲರೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಂಡು ಈ ಕುರ್ಚಿನಲ್ಲಿ ಕೂತ್ಕೋಬೇಕು. ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಇತಿಮಿತಿನಲ್ಲಿ ಇವತ್ತೇನು ಮೀಸಲಾತಿ, ಆ ಮೀಸಲಾತಿ ಅಡಿನಲ್ಲಿ ಅವರೆಲ್ಲರೂ ಕೂಡ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಬಹುಶಃ ಮೀಸಲಾತಿಗಳು ಇಲ್ಲದೆ ಹೋಗಿದ್ದರೆ ಅಧಿಕಾರಿಗಳು ಯಾರೂ ಇಲ್ಲಿ ಬಂದು ಕೂರ್ತಿರಲಿಲ್ಲ, ಯಾರ್ದೋ ಉಳ್ಳವರ ಪಾಲಾಗ್ತಿತ್ತು. ಅದರಿಂದ ಇವತ್ತು ರಾಜಕೀಯ ಮೀಸಲಾತಿ ಇರ್ಬೋದು, ಸರ್ಕಾರದ ಮೀಸಲಾತಿ ಇರ್ಬೋದು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇವೆಲ್ಲವೂ ಕೂಡ ಕಲ್ಪಿಸಿಕೊಡ್ಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಶಿಕ್ಷಣ, ಹೋರಾಟ, ಸಂಘಟನೆ ಈ ಮೂರನ್ನು ಕೂಡ ಯಶಸ್ವಿಯಾಗಿ
ಅವ್ರು ಅಳವಡಿಸ್ಕೊಂಡು ಬಂದು ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟೋಗಿದ್ದಾರೆ. ಪೂಜೆ ಮಾಡ್ತೀವಿ, ಪುಷ್ಪಾರ್ಚನೆ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಎಲ್ಲ ಆಗುತ್ತೆ. ಆದರೆ ಅವ್ರು ಹೇಳ್ತಕ್ಕಂಥ ವಿಚಾರಧಾರೆಗಳನ್ನು ಮನದಾಳದಲ್ಲಿಟ್ಕೊಂಡು ಅದನ್ನು ಒಬ್ಬರ ಬಾಯಿಂದ ಒಬ್ಬ ಬಾಯಿಗೆ ಅದನ್ನು ಹೇಳಬೇಕು. ಇವತ್ತಿನ ವಿದ್ಯಾರ್ಥಿಗಳಿಗೆ ಇದು ವಿಚಾರದಲ್ಲಿ ಗೊತ್ತೇ ಇಲ್ಲ. BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಕೊಟ್ಟರು, ಮೀಸಲಾತಿ ಕೊಟ್ಟರು, ಅದರ ಅಡಿಯಲ್ಲಿ ನಾವು ಶಿಕ್ಷಣವಂತರಾಗಬೇಕು, ಕಲಿಬೇಕು ಅಂತಕ್ಕಂಥ ಪ್ರಜ್ಞೆ ಅವರಲ್ಲಿ ಮೂಡಿಸ್ಬೇಕು ಅಂತ. ಹಾಗಾದ್ರೆ ಮಾತ್ರ ಅದು ಇದಕ್ಕೆ ಒಳ್ಳೆ ಒಂದು ಹಿಮ್ಮು ಕೊಟ್ಟಂಗೆ ಆಗ್ತದೆ. ದಯಮಾಡಿ ಮತ್ತು BR ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡಿದ್ದಾರೆ. ಬಾಬು ಜಗಜೀವನ್ ರಾಮ್ರವರು ಲಕ್ಷ್ಮಣವ್ರು ಮಾತಾಡ್ತಾ ಹೇಳಿದರು, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 40 ಕೋಟಿ ಜನಸಂಖ್ಯೆ ಇವತ್ತು ಮತ್ತು 140 ಕೋಟಿ ಜನಸಂಖ್ಯೆ ಇದೆ ಅಂತೇಳಿ. ಬಹುಶಃ 40 ಕೋಟಿಗೆ ಆಹಾರ ಅನ್ನ ಒದಗಿಸೋಕ್ಕಾಗಿರಲಿಲ್ಲ. ಅನ್ನ ಅವತ್ತಿನ ಜನಸಂಖ್ಯೆಗೆ ಬೆಳೀತಕ್ಕ ಉತ್ಪಾದನೆ ಆಗ್ತಕ್ಕಂಥ ಅನ್ನೋದ ಕೊರತೆ ಇತ್ತು. ಆ ಕೊರತೆಯನ್ನು ಹೋಗಿಸ್ಲಾಡಿಸ್ಲಿಕ್ಕೆ ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿ ಈ ದೇಶದ 140 ಕೋಟಿ ಜನರಿಗೂ ಅನ್ನ ಕೊಟ್ಟು ಇನ್ನು ಉಳಿಯುವಷ್ಟು ಕೃಷಿಗೆ ಆದ್ಯತೆಯನ್ನು ನೀಡಿ ಇವತ್ತು ಒಳ್ಳೆಯ ಉತ್ಪಾದನೆ ಮಾಡ್ತಕ್ಕಂಥ ಅವಕಾಶಗಳನ್ನು ಅವತ್ತೇ ಮಾಡಿಕೊಟ್ಟು ಹೋಗಿದ್ದಾರೆ. ಅದೊಂದೇ ಸಾಕು, ಬೇರೆ ಇನ್ನೇನೇನಾದರೂ ಇರಲಿ, ಮನುಷ್ಯನಿಗೆ ಅನ್ನ ಇರಬೇಕು. ಅನ್ನ ಇದ್ದರೆ ಪರಾಕ್ರಮ ಇಲ್ಲವೇ ಇಲ್ಲ. ಕೆಲವು ಬಾಯ್ಸ್ ಹಾಸ್ಟೆಲಲ್ಲಿ ಸ್ವಲ್ಪ ಅಕ್ರಮ ನಡವಳಿಕೆಗಳು ನಡೀತಾ ಇದ್ದಾವೆ ಅಂತೇಳಿ ನಮಗೆ ತಿಳಿದು ಬಂದಿದೆ. ಸ್ವಲ್ಪ ಅಕ್ರಮ ನಡೀತಾ ಇದೆ ತಾನೆ, ಒಪ್ಕೋಬೇಕು. ಇವು ಪೊಲೀಸರೇ, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಹತ್ರ, ಬಾಯ್ಸ್ ಹಾಸ್ಟೆಲ್ ಹತ್ರ ನೀವು ಹೋಗಬೇಕು. ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಅವ್ರಿಗೆ ಗೊತ್ತಿದೆ, ಅವ್ರು ಹೇಳ್ತಾ ಇಲ್ಲ. ನಾನು ಸ್ವಲ್ಪ ಮಾತಾಡಲು ಹೋಗಿ ಅವ್ರಿಗೆ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು. ಇವತ್ತು ಯಾವುದೋ ಒಂದು ಸಮಾಜದ ಮಕ್ಕಳು ಬೇರೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಅಕ್ರಮವಾಗಿ ಬಡಿಯೋದು ಮಾಡಿದ ಅಡುಗೆನೆಲ್ಲ ತಿನ್ನೋದು ಇದನ್ನೆಲ್ಲ ಮಾಡ್ತಿದ್ದಾರೆ. ಇದು ಆಗಬಾರ್ದು. ಇದಾದರೆ ಇದೊಂಥರ ಪ್ರವೃತ್ತಿ, ಬೇರೆ ಏನೇ ಹೆಸರು ಕಟ್ಟಬೇಕಾಗ್ತದೆ. ಅದಕ್ಕೆ ದಯಮಾಡಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆಯರು, ಹಾಸ್ಟೆಲ್ನವರು ಸೇರಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸರ್ಕಾರ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾಯಿದೆ. ಇದು ಸದುಪಯೋಗ ಆಗಬೇಕು, ದುರುಪಯೋಗ ಆಗಬಾರ್ದು. ಉಪನ್ಯಾಸಕ ಪರಮೇಶ್ವರಪ್ಪ ಮಾತನಾಡಿ, ಈ ದೇಶದ ಇತಿಹಾಸ ತಿಳಿಯದವನು ಗುಲಾಮಗಿರಿಗೆ ಒಳಗಾಗುತ್ತಾನೆ. ನನ್ನ ದೇಶದ ತನ್ನ ಜನಾಂಗದ ನೋವಿನ ಇತಿಹಾಸ ಅರಿತ ಅಂಬೇಡ್ಕರ್ ಭಾರತಕ್ಕೆ ಪವಿತ್ರ ಸಂವಿಧಾನ ನೀಡಿದ್ದಾರೆ. ಬಾಬಾ ಸಾಹೇಬರ ಜನ್ಮದಿನವನ್ನು ವಿಶ್ವಜ್ಞಾನಿಗಳ ದಿನವಾಗಿ ಆಚರಿಸುತ್ತಿದ್ದಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯ ಅತ್ಯಂತ ಮೇಧಾವಿ ಜ್ಞಾನಿ, 300 ವರ್ಷಗಳ ಇತಿಹಾಸದಲ್ಲಿ ಅಂಬೇಡ್ಕರ್ ಮಾತ್ರವೆಂದು ಹೇಳಿದೆ. ಆಧುನಿಕ ಭಾರತದ ಎಲ್ಲ ಮಕ್ಕಳಿಗಾಗಿ ಶಿಕ್ಷಣದ ನೀಡಿದ ಕೀರ್ತಿ ಅಂಬೇಡ್ಕರ್ಗೆ ಸಲ್ಲುತ್ತದೆ. ಅಂಬೇಡ್ಕರ್ ಬರುವ ಮೊದಲು ಶಿಕ್ಷಣ ಒಂದು ವರ್ಗಕ್ಕೆ ಸೀಮಿತವಾಗಿತ್ತು. ಆದರೆ ಈಗ ಜನತೆ ಗೌರವ, ಸ್ವಾಭಿಮಾನದಿಂದ ಬದುಕುವ ದಾರಿ ತೋರಿದ್ದಾರೆ. ಟೀ ಮಾರುವವನು ಪ್ರಧಾನಿಯಾಗಿದ್ದಾರೆ. ಹಿಂದುಳಿದ ಸಮುದಾಯದಲ್ಲಿ ಮತದಾನದ ಹಕ್ಕು ಕೇವಲ ಶ್ರೀಮಂತನಿಗೆ ಮಾತ್ರವಿತ್ತು. ಇದನ್ನು ವಿರೋಧಿಸಿ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಡಿಸಿ ಸಮಾನತೆಗೆ ನೀಡಲು ಅಂಬೇಡ್ಕರ್ ಶ್ರಮಿಸಿದ್ರು. ಜಾತಿ ಧರ್ಮದ ಎಲ್ಲೆ ಮೀರಿ ಇಂದು ಭಾರತದ ಕಾನೂನೇ ರಾಜನಾಗಿದೆ ಎಂದು ಹೇಳಿದರು. ಯಾರಿಗೆ ತನ್ನ ದೇಶದ, ತನ್ನ ಜನಾಂಗದ ಭವ್ಯ ಶ್ರೇಷ್ಠ ಪರಂಪರೆಯ ನಾಗರಿಕತೆಯ ಇತಿಹಾಸ ಗೊತ್ತಿರುತ್ತೋ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ. ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ವೋ ಅವರು ಮಾನಸಿಕವಾಗಿ, ದೈಹಿಕವಾದಂತಹ ಗುಲಾಮಗಿರಿಗೆ ಒಳಗಾಗ್ತಾರೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಶ್ರೇಷ್ಠ ಪರಂಪರೆಯ ನಾಗರಿಕತೆಯ ಇತಿಹಾಸ ಗೊತ್ತಿರುತ್ತು. ಆ ಕಾರಣಕ್ಕೆ ಇವತ್ತು ಈ ದೇಶದಲ್ಲಿ ಒಂದು ಚರಿತ್ರೆಯನ್ನ, ಈ ದೇಶದಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಬಾಬಾ ಸಾಹೇಬರಿಗೆ ಇತಿಹಾಸದ ಅರಿವಿದ್ದ ಕಾರಣಕ್ಕೆ. ನಾವು ನೀವು ಅನ್ಕೊಂಡಿರೋದು ಏನು ಅಂತಂದ್ರೆ, ಇವತ್ತು ಕೇವಲ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡುತ್ತೆ ಅಂತ ಎಲ್ಲರೂ ನಮ್ಮ ತಲೆಯಲ್ಲಿದೆ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇವತ್ತು ವಿಶ್ವಸಂಸ್ಥೆ, ಸುಮಾರು 189 ಸದಸ್ಯ ರಾಷ್ಟ್ರಗಳನ್ನು ಪ್ರತಿನಿಧಿಸುವಂತಹ ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರ ಜಯಂತಿಯನ್ನ ದಿ ಸಿಂಬಲ್ ಆಫ್ ನಾಲೆಡ್ಜ್ ಡೇ, ವಿಶ್ವ ಜ್ಞಾನಿ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡುತ್ತೆ. 7 ಸಮುದ್ರದ ಆಚೆ ಇರುವಂತಹ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ, ಆ ಯೂನಿವರ್ಸಿಟಿ ಸ್ಥಾಪನೆಯಾಗಿ 300 ವರ್ಷದ ಇತಿಹಾಸದಲ್ಲಿ ಈ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಮೇಧಾವಿ
ಅತ್ಯಂತ ಬುದ್ಧಿಜೀವಿ ಯಾರು ಅಂತ ಸಂಶೋಧನೆಯನ್ನ ಮಾಡಿದಾಗ ಅಲ್ಲಿ ಸಿಗುವಂತ ಏಕೈಕ ಬುದ್ಧಿಜೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಕ್ಸ್ಟ್ ಆಲ್ಬರ್ಟ್ ಐನ್ಸ್ಟೀನ್. ಈ ದೇಶಕ್ಕೆ, ಈ ದೇಶದ ಎಲ್ಲ ಪ್ರಜೆಗಳಿಗೆ ಏನ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನಕ್ಕಿಂತ ಮುಂಚೆ ಹೆಂಗಿತ್ತು ಶಿಕ್ಷಣ ಅಂದ್ರೆ, ಶಿಕ್ಷಣ ಕೇವಲ ಒಂದು ವರ್ಗದ ಸೊತ್ತಾಗಿತ್ತು. ಶಿಕ್ಷಣವನ್ನ ಕೇಳಿಸ್ಕೊಂಡ್ರೆ ಕಿವಿಗೆ ಕಾದ ಸೀಸದ ಎಣ್ಣೆಯನ್ನ ಹಾಕ್ತಾ ಇದ್ರು. ಉಚ್ಚಾರಣೆಯನ್ನ ಮಾಡಿದ್ರೆ ನಾಲಿಗೆಯನ್ನ ಕಟ್ ಮಾಡುವಂತ ಕಾನೂನುಗಳು ಅವತ್ತಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿರೋ ಕಾರಣಕ್ಕೆ ಇವತ್ತು ನಾವು ನೀವು ಎಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಟಿ ಮಾರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ. ಒಬ್ಬ ಕುರುಬ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ನೇಹಿತರೆ. ತಹಸೀಲ್ದಾರ್ ತಿರುಪತಿ ಪಾಟೀಲ್ ಮಾತನಾಡಿ, ಬಾಬಾ ಸಾಹೇಬರನ್ನೇ ನೋಡುವುದೇ ಪುಣ್ಯ, ಅವರ ಬಗ್ಗೆ ಮಾತನಾಡುವುದೇ ರಸಾಯನ ಸವಿದಂತೆ. ಸಮಾಜದ ಕೆಳಮಟ್ಟದಲ್ಲಿ ನೋಡುವ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದ ಅಂಬೇಡ್ಕರ್ ಅವರನ್ನ ಬಡತನ ಕಿತ್ತು ತಿನ್ನುತ್ತಿತ್ತು. ಅನ್ನ, ಆಹಾರ, ಏನೋ ಶಿಕ್ಷಣ ಇವರ ಜಾತಿಯ ಕಾರಣಕ್ಕೆ ಎಲ್ಲವೂ ದೂರವಾಗಿದ್ದವು. ಈ ದೇಶದ ಅಭಿವೃದ್ಧಿಗಾಗಿ, ಈ ಸಮಾಜದ ಅಭಿವೃದ್ಧಿಗಾಗಿ ಜಗತ್ತಿನ ಪ್ರತಿಷ್ಠಿತ 36 ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪಡೆದಿದ್ದಾರೆ. ಇಂತಹ ಚಾಣಾಕ್ಷ ಅರ್ಥಶಾಸ್ತ್ರಜ್ಞನಾಗಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣರಾಗಿದ್ದಾರೆ. ಕಲಿಸುವವರು ಸರಿಯಾಗಿ ಕಲಿಸಿದ ಕಾರಣಕ್ಕೆ, ಕಲಿಯುವವರು ಸರಿಯಾಗಿ ಕಲಿಯದ ಕಾರಣಕ್ಕೆ ಶಿಕ್ಷಣದ ಫಲಿತಾಂಶಗಳಲ್ಲಿ ವ್ಯತ್ಯಾಸವಾಗುತ್ತದೆ. ನಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಮಕ್ಕಳಿಗೆ ಬಾಬಾ ಸಾಹೇಬರ ಪ್ರೇರಣೆಯನ್ನ, ಆದರ್ಶವನ್ನ ಮಕ್ಕಳಿಗೆ ತಿಳಿಸಬೇಕು. ಆಗ ಮಾತ್ರ ಸಮುದಾಯ ಹಾಗೂ ದೇಶ ಅಭಿವೃದ್ಧಿಯಾಗಬಲ್ಲದು. ಶ್ರೇಷ್ಠ ವ್ಯಕ್ತಿಯಾಗಬೇಕೆಂದರೆ ನಿಮ್ಮ ಮಗುವಿಗೆ ಮೊಬೈಲ್ ಕೊಡುವ ಮೊದಲು ಬಾಬಾ ಸಾಹೇಬರು ಬರೆದಿರುವ ಪುಸ್ತಕಗಳನ್ನ ಕಲಿಕೆಗೆ ಕೊಟ್ಟು ನೋಡಿ. ಆ ಮಗು ಮುಂದೆ ಎಂತಹ ಸಾಧನೆಯನ್ನಾದರೂ ಮಾಡಬಲ್ಲದು ಇದ್ರು. ನೋಡುವ ಕಣ್ಣುಗಳಿಗೆ ಪುಣ್ಯಂ, ಮಾತನಾಡುವ ಬಾಯಿಗೆ ರಸಾಯನಂ ಅಂತ. ಡಾಕ್ಟರ್ ಬಾಬಾ ಸಾಹೇಬರನ್ನ ನೋಡೋದು ಒಂದು ಪುಣ್ಯ, ಅವರ ಬಗ್ಗೆ ಮಾತನಾಡುವುದಂದರೆ ನಮಗೆ ಒಳ್ಳೆ ರಸ ಉಂಡಂಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅಂಥ ಮೇರು ವ್ಯಕ್ತಿತ್ವ ಅಂದರೆ ಅದು ಬಾಬಾ ಸಾಹೇಬ್. ನಮಗೆಲ್ಲ ಉಪನ್ಯಾಸಕರು ಹೇಳಿದ್ದಾರೆ, ಒಂದು ಇಮ್ಯಾಜಿನೇಷನ್ ಅಷ್ಟೇ, ನೆನಪು ಮಾಡ್ಕೋಬೇಕು ನೀವು ಅಷ್ಟೇ. ಬಾಬಾ ಸಾಹೇಬರ ಬಾಲ್ಯ ವ್ಯವಸ್ಥೆ ಹೇಗಿತ್ತು, ಅವರು ಸಮಾಜದಲ್ಲಿ ಅತ್ಯಂತ ಕೆಳಜಾತಿಯಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಯಾವ ರೀತಿಯಾಗಿ ಶೋಷಣೆ ಮಾಡಿದ್ರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವರಿಗೆ ನೀರು ಕೊಡಲಿಲ್ಲ, ಕಲೀಲಿಕ್ಕೆ ಅವಕಾಶ ಸಿಗಲಿಲ್ಲ, ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ಸಿಗಲಿಲ್ಲ. ಸಮಾಜದಲ್ಲಿ ಅವರನ್ನು ಕೆಳಮಟ್ಟದಲ್ಲಿ ನೋಡುವಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇತ್ತು. ನೀವು ದಲಿತರಿದ್ದೀರಿ, ನೀವು ಕೆಳಜಾತಿಯಲ್ಲಿದ್ದೀರಿ, ನಿಮ್ಮದು ಉಸಿರು ನಮಗೆ ತಾಗಬಾರದು ಅಂತ ಬಾಬಾ ಸಾಹೇಬರಿಗೆ ಏನಾದರೂ ಮೂಗು ಕಟ್ಟಿದ್ರೆ ಇವತ್ತು ನಮಗೆ ಯಾರಿಗೂ ಉಸಿರಿರ್ತೇನೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಒಂದು ಸರ್. ಅಂಥ ಎಲ್ಲ ಶೋಷಣೆಗಳನ್ನು ಮೆಟ್ಟಿ ನಿಂತು ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನದ ಗ್ರಂಥ ಕೊಟ್ಟಂಥ ಮಹಾನ್ ವ್ಯಕ್ತಿತ್ವ ಅಂದರೆ ಅದು ಬಾಬಾ ಸಾಹೇಬ್. ಬಾಬಾ ಸಾಹೇಬರು ಪಡೆದಂಥ ಪದವಿಗಳು ಎಷ್ಟಿದಾವೆ ಅಂತಂದರೆ ನಮಗೆಲ್ಲ ಅದು ಓದೋಕ್ಕೆ ಆಗೋದಿಲ್ಲ, ಅಷ್ಟು ಪದವಿಗಳನ್ನು ಪಡೆದಿದ್ದಾರೆ. 30ಕ್ಕೂ ಅಧಿಕ ಪದವಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾನ್ ವಿಶ್ವವಿದ್ಯಾನಿಲಯಗಳಂತ ಏನಿದಾವೆ ಈ ಜಗತ್ತಲ್ಲೇ ಎಲ್ಲ ವಿಶ್ವವಿದ್ಯಾನಿಲಯಗಳಿಂದ ಪದವಿ ಪಡೆದುಕೊಂಡಿದ್ದಾರೆ. ಪದವಿ ಕೇವಲ ಪದವಿಗೋಸ್ಕರ ಅಲ್ಲ, ಈ ದೇಶದ ಅಭಿವೃದ್ಧಿಗಾಗಿ. ಪ್ರತಿ ಪದವಿ ಕೂಡ ಅವರಿಗೆ ಈ ದೇಶದ ಅಭಿವೃದ್ಧಿಗಾಗಿ ಭಾಳಷ್ಟು ಮಹತ್ವದ್ದಾಗಿದೆ ಅನ್ನೋ ಮಾತನ್ನು ಹೇಳ್ಬೇಕಾಗ್ತದೆ. ಅಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪಿಸಿದ್ರು, ಇಂದಿದೇನಾ? ಇದೇ ತಾನೇ. ಅಂದು ಕೈಗಾರಿಕೆ, ಶಿಕ್ಷಣ, ಏನು ಮಹಿಳಾ ಸಬಲೀಕರಣ ಎಲ್ಲದಕ್ಕೂ ಆದ್ಯತೆಯನ್ನು ಕೊಟ್ಟರು. ಅವರ ಪದವಿ ಪಡೆದಿದ್ರಲ್ಲ, ಅದು ಇಂದು ಭಾಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಮ್ಮ ಸೆಕೆಂಡ್ PUCಯಲ್ಲಿ ಹೊಸದುರ್ಗ ತಾಲೂಕು ಭಾಳ ಕಡಿಮೆ ಪರ್ಸೆಂಟೇಜ್ ಬಂದಿದೆ ಅಂತ ಭಾಳ ಬೇಜಾರದಲ್ಲಿ ಅವರು ಆಡಿದ್ರು. ಯಾಕೆ ಅವ್ರ ಮಕ್ಕಳು ಇಲ್ಲಿ ತಾಲೂಕಿನ MLA ಇದ್ದಾರೆ ಅಂದರೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಯಾಕೆ ಈಗ ಆಯಿತು ಅನ್ನೋದಕ್ಕೆ ಒಂದು ಕಾರಣ ಅಂದರೆ, ಒಂದು ಕಲಿಸೋರು ಸರಿಯಾಗಿ ಕಲಿಸಿಲ್ಲ, ಇಲ್ಲ ಕಲಿಯೋರು ಸರಿಯಾಗಿ ಕಲಿತಿಲ್ಲ. ಎರಡೇ ಕಾರಣ. ನೀವು ಬಾಬಾ ಸಾಹೇಬ್ರನ್ನ ಎಂದಾದರೂ ಪರಿಚಯ ಮಾಡಿಕೊಟ್ಟಿದ್ರೆ ನಿಮ್ಮ ಮಕ್ಕಳಿಗೆ, ಬಾಬಾ ಸಾಹೇಬ್ರು ಇಷ್ಟು ಪದವಿಗಳನ್ನು ಪಡ್ಕೊಂಡಿದ್ದಾರೆ, ನೀನೊಂದು PUC ಪಾಸ್ ಆಗಕ್ಕಾಗಲ್ವಲ್ಲ ಅಂತ ನಿಮ್ಮ ಮಕ್ಕಳಿಗೆ ಎಂದಾದ್ರೂ ಹೇಳಿದಾರ? ಬಾಬಾ ಸಾಹೇಬ್ರನ್ನ ತೋರಿಸಿ, ನೀವು ಒಂದ್ಸಾರಿ ಅವ್ರ ಪದವಿಗಳನ್ನು ತೋರಿಸಿ. ಮುಟ್ಟಾಳ, ಒಂದು PUC ಓದೋಕ್ಕೆ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ? ಬಾಬಾ ಸಾಹೇಬ್ರು ನೋಡಿ ಎಷ್ಟು ಪದವಿಗಳನ್ನು ಪಡ್ಕೊಂಡು ಹೇಳಿ, ಕಿವಿ ತಟ್ಟಿ ಹೇಳಿ, ಕಿವಿ ಹಿಂಡಿ ಹೇಳಿ, ಅದಕ್ಕೆ ಜಯಂತಿ ಮಾಡೋದು. ನಿಮ್ಮ ಮಗು ಈ ಸಮಾಜದಲ್ಲಿ ಒಳ್ಳೆ ಜ್ಞಾನವಂತನಾಗಿ, ಒಳ್ಳೆ ಧೈರ್ಯವಂತನಾಗಿ ಬದುಕಬೇಕಂದ್ರೆ ನಿಮ್ಮ ಮಗುವಿಗೆ ಬಾಬಾ ಸಾಹೇಬರ ಬರಹಗಳನ್ನು ಕೊಡಿ, ಬಾಬಾ ಸಾಹೇಬರ ಬರೆದ ಸಂವಿಧಾನ ಗ್ರಂಥ ಕೊಡಿ. ಆ ಮಗು ಈ ಶ್ರೇಷ್ಠ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಮೊಬೈಲ್ ಕೊಡೋ ಬದಲಿ, ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡಿಸುವ ಬದಲಿ ಬಾಬಾ ಸಾಹೇಬರ ಬದುಕು ಬರಹ ಪುಸ್ತಕ ಮತ್ತು ಭಾರತ ಸಂವಿಧಾನದ ಕೃತಿ ಕೊಡಿ. ನೋಡಿ, ಆ ಮಗು ಈಚೆ ಹಂಗೆ ಬದುಕುತ್ತೆ ಈ ಭೂಮಿ ಮೇಲೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಡಾಕ್ಟರ್ BR ಅಂಬೇಡ್ಕರ್ ಅವರು
ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ಈ ಸಮಾಜಕ್ಕೆ ಶಿಕ್ಷಣ ಬೇಕಾಗಿದೆ. ಶಿಕ್ಷಣದ ಮೂಲಕ ಹೋರಾಟಗಳು ಬೇಕಾಗಿದೆ. ಹೋರಾಟದ ಮೂಲಕ ನಮ್ಮ ಆಸ್ತಿಗಳನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. ದಯಮಾಡಿ ಶಿಕ್ಷಣಕ್ಕೆ ಒತ್ತು ಕೊಡ್ರಿ, ಹೋರಾಟಕ್ಕೆ ಒತ್ತು ಕೊಡ್ರಿ, ಮತ್ತು ಸಂಘಟನೆ ಆಗ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಾಬು ಜಗಜೀವನ್ ರಾಮ್ ಅವರು ಅಶ್ರುಕಾಂತಿ ಹರಿಕಾರ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡು ಭಾರತ ದೇಶದ ಉಪ ಪ್ರಧಾನಿಯಾಗಿ ಇವತ್ತು ಆ ಉಪ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಭಾರತ ದೇಶದ ಸರ್ಕಾರದ ಕೃಷಿ ಮಂತ್ರಿಗಳಾಗಿ ಬೇರೆ ಬೇರೆ ಹೊರದೇಶಗಳಿಗೆ ಹೋಗಿ ಅವ್ರು ಯಾಕೆ ಹೋದರು ಅಂತಂದರೆ, ಮುಂದೆ ನೋಡಿ ಇವತ್ತು 140 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. 148 ಜನರು ಇವತ್ತು 148 ಕೋಟಿ ಜನಸಂಖ್ಯೆಗೆ ಅನ್ನ ಕೊಡುವಂಥ ಚಿಂತನೆ ಆ ಕಾಲದಲ್ಲೇ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇವತ್ತು ಸಮಾಜದಲ್ಲಿ ಗೊಂದಲವನ್ನು ಯಾವತ್ತೂ ಸಹ ಮೂಡಿಸಬಾರ್ದು. ಇವತ್ತು ರಾಷ್ಟ್ರ ನಾಯಕರಿಗೆ ನಾವು ಅವಮಾನ ಮಾಡುವಂಥ ರೀತಿಯಲ್ಲಿ ನಾವು ನಡ್ಕಬಾರ್ದು. ಇವತ್ತು ಸಮಾಜದ ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ಕೆಲಸವನ್ನು ಮಾಡುವಂಥ ಆಗಬೇಕು ಅಂತಕ್ಕಂಥ ಸೂಚನೆಯ ಮಾತನ್ನು ಅವರಿಗೆ ಹೇಳ್ತಾ, ಇವತ್ತೇನು ಹೊಸದುರ್ಗ ತಾಲೂಕಿನ ಸನ್ಮಾನ್ಯ ಶಾಸಕರಾದಂಥ ಬಿ ಜಿ ಗೋವಿಂದಪ್ಪ ಸಾಹೇಬರು ನಮ್ಮ ಸಮಾಜಕ್ಕೆ ಇವತ್ತು ಗಾಂಧಿ ನಗರದಲ್ಲಿ ಒಂದು ಸಮುದಾಯ ಭವನವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪುರದ ರೋಡಲ್ಲಿ ನಮ್ಮ ಅಂಬೇಡ್ಕರ್ ಸಮುದಾಯ ಭವನವನ್ನು ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ಅವರ ರಿಪೇರಿಗೂ ಸಹ ಹಣವನ್ನು ಹಾಕಲಿಕ್ಕೆ ನಾವೆಲ್ಲರೂ ಸಹ ಅವರಲ್ಲಿ ಭಿನ್ನವತಳೆಯನ್ನು ಅರ್ಪಿಸಿದ್ವಿ. ಅದರಂತೆ ಆ ರಿಪೇರಿಗೂ ಸಹ ಇವತ್ತು ಎಲ್ಲವ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಅವರು ಸನ್ನದ್ಧರಾಗಿದ್ದಾರೆ. ಬಾಬು ಜಗಜೀವನ್ ರಾಮ್ ರವರ ಪ್ರೀತಿಯ ಹೆಸರು ಬಾಬೂಜಿ ಅಂತೇಳಿ. ಇವರು ನಮಗೆ ನಮ್ಮ ಹೆಸರೇ ಕಾಣ್ತಾ ಇದೆ, ಹಸಿರು ಕ್ರಾಂತಿಯ ಹರಿಕಾರ. ಅದೇ ರೀತಿಯಾಗಿ ಮಾಜಿ ಉಪ ಪ್ರಧಾನಮಂತ್ರಿ, ರಾಷ್ಟ್ರದ ರಕ್ಷಕ, ರಾಷ್ಟ್ರದ ನಾಯಕ, ಕಾರ್ಮಿಕರ ಕಣ್ಮಣಿ, ರೈಲ್ವೆ ಇಲಾಖೆಯ ನೇತಾರ, ಅದೇ ರೀತಿಯಾಗಿ ಹರಿಜನ ಉದ್ಧಾರಕ, ಅಸ್ಪೃಶ್ಯರ ಒಂದು ವಿರೋಧಿ ಚಳವಳಿಯನ್ನು ಮಾಡಿದಂಥವರು. ಅದೇ ರೀತಿಯಾಗಿ ವಿದೇಶಗಳಲ್ಲಿಯೂ ಕೂಡ ಖ್ಯಾತಿಯನ್ನು ಪಡೆದಂಥವರು. ವಿಶ್ವವಿಖ್ಯಾತ ರೀತಿಯಲ್ಲಿ ಅವರು ಸಂಸತ್ತನ್ನು ನಡೆಸಿಕೊಂಡಂತೂ ಬಂದಂಥ ಮಹಾನ್ ವ್ಯಕ್ತಿ ಬಾಬೂಜಿ ಅವರು. ಇವರ ಒಂದು ನಾವು ಇತಿಹಾಸವನ್ನು, ಅವರ ಸಾಧನೆಯನ್ನು, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಜೀವನವನ್ನು, ಜನ್ಮ ದಿನಾಚರಣೆಯನ್ನು ಆಚರಿಸಬೇಕಾದ್ರೆ ನಾವು ಅವರ ಜೀವನ ಹೆಂಗಿತ್ತು, ಅವರ ಚಿಂತನೆಗಳು ಯಾವ ರೀತಿ ಇದ್ವು, ಆ ಚಿಂತನೆಗಳನ್ನು ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತಂದರು ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ರಾಜೇಶ್ವರಿ ಆನಂದ್, ಉಪಾಧ್ಯಕ್ಷೆ ಗೀತಾ ಗಜೇಂದ್ರ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಬಿಪಿ ಓಂಕಾರಪ್ಪ, ಯುವ ಮುಖಂಡ ಗೂಳಿಹಟ್ಟಿ ಕೃಷ್ಣಮೂರ್ತಿ, ಪುರಸಭಾ ಸದಸ್ಯ ದೊಡ್ಡಯ್ಯ, ಗೌಡ್ರ ತಿಪ್ಪೇಸ್ವಾಮಿ, ರಮೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೊಡ್ಡಘಟ್ಟ ಲಕ್ಷ್ಮಣ್, ರಾಜಪ್ಪ, ದಾಸಪ್ಪ, ತಿಪ್ಪಯ್ಯ, ದೇವಿಗೆರೆ ಮಲ್ಲಿಕಾರ್ಜುನ್, ಶಂಕರಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೋಸಿನ್, ಸಹಾಯಕ ಕೃಷಿ ನಿರ್ದೇಶಕ ಸಿ ಈಶಾ, ಪುರಸಭೆ ಮುಖ್ಯಾಧಿಕಾರಿ ತಿಮ್ಮರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಗೋಪಾಲಪ್ಪ ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು. ಅದೇ ರೀತಿ ಮಾನ್ಯ ಇಸ್ಮಾಯಿಲ್ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ, ಅವರು ಕೂಡ ಸನ್ಮಾನಿಸಬೇಕು. ಗೌರವ ಪ್ರಕಾಶನ ಅದೇ ರೀತಿ